ಹಾಯ್ ಹೆಲೋ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ NMMS ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಒಂದು ಪ್ರೀವಿಯಸ್ ಇಯರ್ನ ಒಂದು ಕ್ವಶನ್ ಪೇಪರ್ನ ಈಗ ಸಾಲ್ವ್ ಮಾಡ್ತಾ ಹೋಗೋಣ. ಈ ಒಂದು ವಿಡಿಯೋ ನಿಮಗೆ ಮುಂಬರುವಂಥ ಒಂದು ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗ್ತದೆ. ಹಾಗಾದರೆ ಈ ಒಂದು ಅಂದರೆ 2026ನೇ ಸಾಲಿನ ಒಂದು NMMS ಎಕ್ಸಾಮ್ ನಿಮಗಾಗಲೇ ಗೊತ್ತಿದೆ. ಈಗಾಗಲೇ 1 ಫೆಬ್ರವರಿ 2026 ನಡೀಲಿಕ್ಕಿದೆ. ಹಾಗಾಗಿ ತಾವೆಲ್ಲ ವಿದ್ಯಾರ್ಥಿಗಳೇ ಕೊನೆಯ ಹಂತದ ಒಂದು ತಯಾರಿಲಿರ್ತೀರ. ಸೊ ಹಾಗಾಗಿ ನಿಮಗೋಸ್ಕರ ಈ ಒಂದು ವಿಡಿಯೋದಲ್ಲಿ ಕ್ವಿಕ್ಕಾಗಿ ಒಂದು ಕ್ವಶನ್ಸ್ಗಳನ್ನು ರಿವಿಷನ್ ಮಾಡ್ತಾ ಹೋಗೋಣ. ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ, ಶುರು ಮಾಡೋಣ. ಒಂದು ಸ್ಯಾಟ್ ಅಂದರೆ ಪೇಪರ್ ಸ್ಯಾಟ್ 2ದಲ್ಲಿ ಯಾವ ಥರ ಒಂದು ಪ್ರಶ್ನೆಗಳು ಬರ್ಬೋದು ಅನ್ನೋದನ್ನು ನಾವು ಈಗ ನೋಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ನೋಡಿ, ಫಸ್ಟ್ ಕ್ವಶನ್ ನೋಡಿ. ಒಂದು ಬಸ್ಸು 1 ಗಂಟೆಗೆ 40 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ. ಮುಂದಿನ 1 ಗಂಟೆಯಲ್ಲಿ ಅದು 50 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ. ಹಾಗಾದರೆ ಬಸ್ಸಿನ ಸರಾಸರಿ ಜವವನ್ನು ಕೇಳಿದ್ದಾರೆ. ನೋಡಿ, ಇಲ್ಲಿ ಈ ಜವದ ಮೇಲೆ ಬರುವಂಥ ಒಂದು ಲೆಕ್ಕಗಳನ್ನು ಸರಿಯಾಗಿ ನೋಡಿಕೊಂಡ್ರೆ ನಿಮಗೆ ಇದ್ರ ಮೇಲೂ ಸಹ ಸಾಕಷ್ಟು ಸಲ ಕ್ವಶನ್ಸ್ಗಳಾಗಿದ್ದಾವೆ. ಹಾಗಾಗಿ ಇದನ್ನು ಒಂದ್ಸಲಿ ಇನ್ನೊಮ್ಮೆ ನೋಡ್ಕೊಂಡು ನೋಟ್ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ನೋಡಿ, ಹಾಗಿದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ, ಇದೆ 45 ಕಿಲೋಮೀಟರ್ ಆಗುತ್ತೆ. ಓಕೆನಾ, 45 ಕಿಲೋಮೀಟರ್. ಓಕೆ, ನೆಕ್ಸ್ಟ್ ನೋಡಿ, ಹಾಗೆ ಜವ ಮತ್ತು ವೇಗೋತ್ಕರ್ಷಗಳ ಅಂತಾರಾಷ್ಟ್ರೀಯ ಮಾನಗಳು ಕ್ರಮವಾಗಿ ಯಾವುದು? ಫಸ್ಟ್ ನೋಡಿ, ಇಲ್ಲಿ ಜವ ಅಂತ ಕೇಳಿದ್ದಾರೆ, ಅಂತಾರಾಷ್ಟ್ರೀಯ ಮಾನಗಳು. ಇದ್ರ ಮೇಲೂ ಸಹ ಕ್ವಶನ್ಸ್ಗಳಾಗ್ತವೆ. ಜವ ಇದೆ, ಹಾಗೆ ವೇಗೋತ್ಕರ್ಷ, ಇವುಗಳ ಒಂದು ಅಂತಾರಾಷ್ಟ್ರೀಯ ಮಾನ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನೋಡಿದಕ್ಕೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಂದರೆ ಇಲ್ಲಿ ನೋಡಿ, ಆಪ್ಷನ್ ಡಿ. ಓಕೆನಾ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹಾಗೆ ಇನ್ನಷ್ಟು ನಾನು ಕೆಲವೊಂದು ಅಂತಾರಾಷ್ಟ್ರೀಯ ಮಾನಗಳನ್ನು ಹೇಳ್ತೀನಿ, ಅದನ್ನು ನೋಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಫಸ್ಟ್ ನೋಡಿ, ಇದಕ್ಕೆ 2ನೇ ಪ್ರಶ್ನೆಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಇದಕ್ಕೆ ಕೆಲವೊಂದು ಅಂತಾರಾಷ್ಟ್ರೀಯ ಮಾನ ಅಂತ ತಂದಾಗ ಬಲದ ಒಂದು ಅಂತಾರಾಷ್ಟ್ರೀಯ ಮಾನ ಯಾವುದು ಅಂತ ಕೇಳಿದಾಗ ನ್ಯೂಟನ್. ಬಲದ ಯಾವುದು? ನ್ಯೂಟನ್. ನೋಟ್ ಮಾಡಿಟ್ಕೊಳ್ಳಿ, ಬಲದ ಅಂತಾರಾಷ್ಟ್ರೀಯ ಮಾನ ನ್ಯೂಟನ್. ಹಾಗೆ ಇನ್ನೊಂದು ನೋಡಿ, ತಾಪಮಾನದ ಅಂತಾರಾಷ್ಟ್ರೀಯ ಮಾನ ಯಾವುದಂತ ಕೇಳಿದಾಗ ಕೆಲ್ವಿನ್. ಓಕೆನಾ, ನೋಟ್ ಮಾಡಿಟ್ಕೊಂಡ್ರೆ ಕೆಲ್ವಿನ್. ಹಾಗೆ ಇನ್ನೊಂದು ನೋಡಿ, ತೂಕದ ಅಂತಾರಾಷ್ಟ್ರೀಯ ಮಾನ ಯಾವುದಂತ ಕೇಳಿದಾಗ ನ್ಯೂಟನ್. ತೂಕದ ಅಂತಾರಾಷ್ಟ್ರೀಯ ಮಾನ ನ್ಯೂಟನ್. ಹಾಗೆ ಕೆಲಸದ ಅಂತಾರಾಷ್ಟ್ರೀಯ ಮಾನ ಯಾವುದಂತ ಕೇಳಿದಾಗ ಜೂಲ್. ಓಕೆ, ಇನ್ನೂ ಸಾಕಷ್ಟು ಇದ್ದಾವೆ ವಿದ್ಯಾರ್ಥಿಗಳೇ. ನೀವು ಅದನ್ನು ಒಂದ್ಸಲಿ ನೋಟ್ ಮಾಡ್ಕೊಂಡು ಓದ್ಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಎಕ್ಸಾಮಿಗೆ. ಓಕೆನಾ. ನೆಕ್ಸ್ಟ್ ನೋಡಿ, ಕಾಯದ ದ್ರವ್ಯರಾಶಿ ಬಲ ಮತ್ತು ವೇಗೋತ್ಕರ್ಷಗಳಿಗೆ ಸಂಬಂಧಿಸಿದ ನ್ಯೂಟನ್ನ ಚಲನೆಯ ನಿಯಮ ಯಾವುದು? ನೋಡಿ, ನ್ಯೂಟನ್ನ ಒಂದು ಚಲನೆಯ 3 ನಿಯಮಗಳಲ್ಲಿ ಯಾವುದರ ಒಂದು ನಿಯಮನ ಸಾಮಾನ್ಯವಾಗಿ ಕೇಳ್ತಿರ್ತಾರೆ. ಹಾಗಾಗಿ ಆ ನ್ಯೂಟನ್ನ ಚಲನೆಯ ನಿಯಮಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ 1 ಅಂಕಗಳು ಸಿಗುವಂಥ ಚಾನ್ಸಸ್ಗಳು ಇರ್ತವೆ. ಓಕೆನಾ. ಹಾಗಾದರೆ ಈ 3ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ, ಆಪ್ಷನ್ ಬಿ, ನ್ಯೂಟನ್ನ 2ನೇ ನಿಯಮ. ಓಕೆನಾ. ನೆಕ್ಸ್ಟ್ ನೋಡಿ, ಮಂಜುಗಡ್ಡೆಯ ದ್ರವನ ಬಿಂದು ಎಷ್ಟು ಅಂತ ಕೇಳಿದ್ದಾರೆ. 0 ಕೆಲ್ವಿನ್, 173 ಕೆಲ್ವಿನ್, 373 ಕೆಲ್ವಿನ್, ಹಾಗೆ 273 ಕೆಲ್ವಿನ್ ಅಂತ ಇದೆ. ನೋಡಿ, ಮಂಜುಗಡ್ಡೆಯ ದ್ರವನ ಬಿಂದು ಅಂತ ಕೇಳಿದ್ದಾರೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ 32 ಫ್ಯಾರನ್ಹೀಟ್. 32 ಫ್ಯಾರನ್ಹೀಟ್ಗಳಲ್ಲಿ ನೋಡಿದಾಗ 32 ಡಿಗ್ರಿ ಫ್ಯಾರನ್ಹೀಟ್. ಅದೇ ನಾವು ಕೆಲ್ವಿನ್ ರೂಪದಲ್ಲಿ ನೋಡಿದಾಗ, ನೋಡಿ ಕೆಲ್ವಿನ್ಗಳಲ್ಲಿ ನೋಡಿದಾಗ 273.15 ಕೆಲ್ವಿನ್. 15 ಕೆಲ್ವಿನ್. ಓಕೆನಾ, 273.15 ಕೆಲ್ವಿನ್ ಅಂತ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ 273 ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇದನ್ನು ಫ್ಯಾರನ್ಹೀಟ್ಗಳಲ್ಲಿ ಕೇಳಿದಾಗ 32 ಡಿಗ್ರಿ ಫ್ಯಾರನ್ಹೀಟ್. ಓಕೆನಾ. ನೆಕ್ಸ್ಟ್ ನೋಡೋಣ, ಶಬ್ದದ ವೇಗವು ಡ್ಯಾಶ್ ಮಾಧ್ಯಮದಲ್ಲಿ ಕನಿಷ್ಠವಾಗಿರ್ತದೆ. ಅಂದರೆ ಶಬ್ದದ ವೇಗ ಯಾವ ಮಾಧ್ಯಮದಲ್ಲಿ ಕಡಿಮೆ ಅಥವಾ ಕನಿಷ್ಠವಾಗಿರ್ತದೆ, ಅಂದರೆ ಕಡಿಮೆ ಇರ್ತದೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಶಬ್ದದ ಒಂದು ವೇಗವು ಕನಿಷ್ಠವಾಗಿರುವಂತಹ ಇದು ಯಾವುದಂತ ಕೇಳಿದಾಗ ಗಾಳಿಯಲ್ಲಿ. ಓಕೆನಾ, ಗಾಳಿಯಲ್ಲಿ. ಆಪ್ಷನ್ ಎ ಇಸ್ ದ ರೈಟ್. ಓಕೆ, ನೆಕ್ಸ್ಟ್ ನೋಡಿ, ಚಲನಶಕ್ತಿಯ ಗಣತೀಯ ರೂಪ ಯಾವುದು ಅಂತ ಕೇಳಿದ್ದಾರೆ. ಚಲನಶಕ್ತಿಯ ಗಣತೀಯ ರೂಪ. ಸರಿಯಾದ ಉತ್ತರ ನೋಡಿ,
ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡಿ, ಇಲ್ಲಿ ಎಮ್ ಅಂತಂದ್ರೆ ನಾವೇನಂತ ಹೇಳ್ಬೋದು, ಇಲ್ಲಿ ವಸ್ತುವಿನ ರಾಶಿ ಅಂತಂತ ಹೇಳ್ಬೋದು. ವಿ ಅಂತಂದ್ರೆ ಇಲ್ಲಿ ವೇಗ ಅಂತ, ವಸ್ತುವಿನ ಅಥವಾ ಒಂದು ಕಾಯದ ವೇಗ ಅಂತಂತೇಳಿ ತಗೋಬೋದು. ಹಾಗಾಗಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಭಾರತವು ಉಡಾಯಿಸಿದ ಮೊದಲ ಕೃತಕ ಉಪಗ್ರಹ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆರ್ಯಭಟ. ಕೃತಕ ಮೊದಲ ಉಪಗ್ರಹ ಯಾವುದಂತ ಕೇಳಿದಾಗ ಆರ್ಯಭಟ ಸರಿಯಾದ ಉತ್ತರ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಭೂಸ್ಥಿರ ಉಪಗ್ರಹಗಳು ಸುತ್ತುವ ಕಕ್ಷೆಯ ಎತ್ತರ ಎಷ್ಟು ಅಂತ ಕಿಲೋಮೀಟರ್ಗಳಲ್ಲಿ ಅಂತಂತ ಹೇಳಿದ್ದಾರೆ. 16,000, 26,000, 36,000, 46,000 ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ 36,000 ಸರಿಯಾದ ಉತ್ತರ. ಓಕೆನಾ, ನೆಕ್ಸ್ಟ್ ನೋಡೋಣ. ಎರಡು ಸಮತಲಗಳ ದರ್ಪಣಗಳ ನಡುವಿನ ಕೋನ 36 ಡಿಗ್ರಿ ಆದಾಗ ದೊರೆಯುವ ಪ್ರತಿಬಿಂಬಗಳ ಸಂಖ್ಯೆ ಎಷ್ಟು ಪ್ರತಿಬಿಂಬ ಸಿಗ್ತವೆ ಅಂತ ಕೇಳಿದ್ದಾರೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 9 ಪ್ರತಿಬಿಂಬಗಳನ್ನು ನಾವು ನೋಡ್ಬೋದು. ಓಕೆನಾ, ನೆಕ್ಸ್ಟ್ ನೋಡಿ, ಶಕ್ತಿಯ ಸಂರಕ್ಷಣಾ ನಿಯಮದ ಪ್ರಕಾರ. ಹಾಗೆ ವಿದ್ಯಾರ್ಥಿಗಳೇ, ಇದುವರೆಗೂ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮಗೆ ಲೈವ್ ಕ್ಲಾಸಸ್ಗಳು ಹಾಗೆ ಮುಂಬರುವಂಥ ಒಂದು ಎಲ್ಲ ಎಕ್ಸಾಮ್ಸ್ಗಳ ಒಂದು ಪೂರ್ವ ತಯಾರಿಗೂ ಸಹ ನಾವು ಉಚಿತವಾಗಿ ನಿಮಗೆ ಆನ್ಲೈನ್ ಕ್ಲಾಸನ್ನು ಕೊಡ್ತೀವಿ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಮಾಡುವಂಥ ಎಲ್ಲ ಕ್ಲಾಸ್ಗಳು ತಾವು ನೇರವಾಗಿ ವೀಕ್ಷಣೆ ಮಾಡ್ಬೋದು. ನೋಡಿ, ಶಕ್ತಿ ಸಂರಕ್ಷಣಾ ನಿಯಮದ ಪ್ರಕಾರ ಶಕ್ತಿಯನ್ನು ಸೃಷ್ಟಿಸಲು ನಾಶಪಡಿಸಲು ಸಾಧ್ಯ. ಶಕ್ತಿಯನ್ನು ಕೇವಲ ಸೃಷ್ಟಿಸಬಹುದು, ಆದರೆ ನಾಶಪಡಿಸಲು ಸಾಧ್ಯವಿಲ್ಲ. ಶಕ್ತಿಯನ್ನು ಸೃಷ್ಟಿಸಲು ನಾಶಪಡಿಸಲು ಸಾಧ್ಯವಿಲ್ಲ. ಶಕ್ತಿಯನ್ನು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಬದಲಾಯಿಸಲು ಸಾಧ್ಯವಿಲ್ಲ ಅಂತ ಇದೆ. ನೋಡಿ, ಇದಕ್ಕೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ ಆಪ್ಷನ್ ಸಿ, ಅಂದರೆ ಶಕ್ತಿಯನ್ನು ಒಂದು ರೂಪದಿಂದ ಸೃಷ್ಟಿಸಲು ಅಥವಾ ನಾಶಪಡಿಸಲು ಸಾಧ್ಯವಿಲ್ಲ ಅನ್ನೋದು ಸರಿಯಾದ ಉತ್ತರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಒಬ್ಬ ವಿದ್ಯಾರ್ಥಿಯು ಒಂದು ಮರವನ್ನು 10 ನ್ಯೂಟನ್ ಬಲದಿಂದ ತಳ್ಳುತ್ತಾನೆ, ಆದರೆ ಮರವು ಚಲಿಸುವುದಿಲ್ಲ. ಹಾಗಾದರೆ ಮರವು ಆ ವಿದ್ಯಾರ್ಥಿಯ ಮೇಲೆ ಪ್ರಯೋಗಿಸುವಂತಹ ಬಲದ ಪ್ರಮಾಣ ಎಷ್ಟು? 0 ನ್ಯೂಟನ್, 10 ನ್ಯೂಟನ್, 15 ನ್ಯೂಟನ್, 20 ನ್ಯೂಟನ್ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಬಿ 10 ನ್ಯೂಟನ್. ಓಕೆ, ನೆಕ್ಸ್ಟ್ ನೋಡಿ, ತಾಪದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಇಲ್ಲಿ ಆಗಲೇ ಹೇಳಿದಾಗೆ ತಾಪದ ಒಂದು ಆವಾಗಲೇ ಹೇಳಿದ್ನಲ್ಲ, ಅದರ ಎರಡನೇ ಕ್ವಶನ್ಗೆ ಹೇಳಬೇಕಾದ್ರೆ ಅದರ ಒಂದು ಕೆಲವೊಂದು ತಾಪಮಾನಗಳ ಒಂದು ಅಂದರೆ SI ಮಾನಗಳನ್ನು ಕೆಲವೊಂದು ಹೇಳಿದೆ. ಸೊ ಇಲ್ಲಿ ನೋಡಿ, ಇದು ಬಂತು, ಈಗ ಪ್ರಶ್ನೆ ರಿಪೀಟ್ ಆಗಿದೆ. ತಾಪದ ಅಂತಾರಾಷ್ಟ್ರೀಯ ಅಥವಾ SI ಮಾನ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಕೆಲ್ವಿನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಈಗ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಮಾಡೆಲ್ ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ರುದರ್ಫೋರ್ಡ್ನ ಪರಮಾಣು ಮಾದರಿಯ ಇದನ್ನು ವಿವರಿಸಲು ವಿಫಲವಾಯಿತು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಪರಮಾಣುವಿನ ಸ್ಥಿರತೆ. ಡಾಲ್ಟನ್ ಪರಮಾಣು ಸಿದ್ಧಾಂತದ ಎರಡನೇ ಹೇಳಿಕೆಯು ಅಸಿಂಧವಾದುದು. ಇವುಗಳ ಆವಿಷ್ಕಾರದ ನಂತರ ಏನಾಯಿತು ಅಂತ ಕೇಳಿದ್ದಾರೆ. ನೋಡಿ, ಸಮಸ್ಥಾನಿಗಳು. ಅದು ಆಪ್ಷನ್ ಎ ಇಸ್ ದ ರೈಟ್. ಸಮಸ್ಥಾನಿಗಳು. ಓಕೆನಾ, ನೆಕ್ಸ್ಟ್ ನೋಡೋಣ. H2SO4ನ ಗ್ರಾಮ್ ಅಣುರಾಶಿಯು 89 ಗ್ರಾಮ್, 86 ಗ್ರಾಮ್, 98 ಗ್ರಾಮ್, 68 ಗ್ರಾಮ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ 3 98 ಗ್ರಾಮ್ ಬರುತ್ತೆ. ಓಕೆನಾ, 98 ಗ್ರಾಮ್. 1 ಗ್ರಾಮ್ ಹೈಡ್ರೋಜನ್ ಅಣುವನ್ನು ಉತ್ಪಾದಿಸಲು ಎಷ್ಟು ಗ್ರಾಮ್ ಮೆಗ್ನೀಷಿಯಂ ಬೇಕಾಗುತ್ತದೆ ಅಂತ ಇದೆ. ಸರಿಯಾದ ಉತ್ತರ 12 ಗ್ರಾಮ್ ಮೆಗ್ನೀಷಿಯಂ ಬೇಕಾಗ್ತದೆ. ಮೂಲ ವಸ್ತುಗಳ ಕ್ರಿಯಾಪಟುತ್ವ ಇಳಿಕೆಯ ಆಧಾರದಲ್ಲಿ ಇವುಗಳ ಸರಿಯಾದ ಅನುಕ್ರಮ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ NaFeCuAg ಅಂತ ಇದೆ. ಇದು ಸರಿಯಾದ ಉತ್ತರ. ಓಕೆನಾ, ನೆಕ್ಸ್ಟ್ ನೋಡಿ, ಈ ಕೆಳಗಿನವುಗಳಲ್ಲಿ ಉತ್ಕರ್ಷಣಕಾರಿ ಯಾವುದೆಂದರೆ ಅಂತ ಕೇಳಿದ್ದಾರೆ. ಉತ್ಕರ್ಷಣಕಾರಿ ಅಂತ ಕೇಳಿದಾಗ ಹೈಡ್ರೋಜನ್ ಪೆರಾಕ್ಸೈಡ್ ಸರಿಯಾದ ಉತ್ತರ. ಹೈಡ್ರೋಜನ್ ಪೆರಾಕ್ಸೈಡ್. ಓಕೆ, ನೆಕ್ಸ್ಟ್ ನೋಡಿ, ಪ್ರಯೋಗಶಾಲೆಯಲ್ಲಿ ಕ್ಲೋರಿನ್ ತಯಾರಿಸುವಾಗ ಬಿಡುಗಡೆಯಾದ ಅನಿಲವನ್ನು ನೀರಿನ ಮೂಲಕ ಹಾಯಿಸಬೇಕು, ಏಕೆಂದರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಶುದ್ಧೀಕರಣಕ್ಕಾಗಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ಲೋರಿನ್ನ ಚೆಲುವೆಕಾರಿ ಮತ್ತು ಕ್ರಿಮಿನಾಶಕ ಗುಣಕ್ಕೆ ಕಾರಣವಾಗಿರುವುದು ಯಾವುದು ಅಂತ ಕೇಳಿದ್ದಾರೆ. ಕ್ಲೋರಿನ್ನ ಚೆಲುವೆಕಾರಿ ಮತ್ತು ಕ್ರಿಮಿನಾಶಕಕ್ಕೆ ಕಾರಣವಾಗಿರುವಂಥದ್ದು ಯಾವುದು ಅಂತ ಕೇಳಿದಾಗ ಆಪ್ಷನ್ ಡಿ ನೆಸೆಂಟ್ ಆಕ್ಸಿಜನ್.
ನೆಸೆಂಟ್ ಆಕ್ಸಿಜನ್ ಅಂತಂತಾರೆ. ಓಕೆನಾ. ನೆಕ್ಸ್ಟ್ ನೋಡಿ, ಪರಮಾಣು ಸಂಖ್ಯೆ 30 ಅದರ ವೆಲೆನ್ಸಿ ಎಷ್ಟು ಅಂತ ಕೇಳಿದ್ದಾರೆ. 30 ಅಂದರೆ ಅದರ ವೆಲೆನ್ಸಿ ಎಷ್ಟಿರ್ತದೆ ಅಂತ ಕೇಳಿದಾಗ 2 ಅಂದರೆ ವೆಲೆನ್ಸಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್ ನೋಡಿ, ದ್ರವಿಸಿದ ಸೋಡಿಯಂ ಕ್ಲೋರೈಡ್ನ ಮೂಲಕ ವಿದ್ಯುತ್ ಪ್ರವಾಹ ಹಾಯಿಸಿದಾಗ ಏನಾಗ್ತದೆ ಅಂತ ಕೇಳಿದ್ದಾರೆ. ಸೊ ಕ್ಲೋರಿನ್ ಅನಿಲವು ಧನ ವಿದ್ಯುದಾಗ್ರಹದ ಮೇಲೆ ಬಿಡುಗಡೆಯಾಗ್ತದೆ. ಓಕೆ. ನೆಕ್ಸ್ಟ್ ನೋಡಿ, ಲೋಹ ಮತ್ತು ಅಲೋಹಗಳ ಭಾಗಗಳು ಪರಸ್ಪರ ವಿನಿಮಯಗೊಳ್ಳುವುದನ್ನು ಈ ವಿಧದ ರಾಸಾಯನಿಕ ಕ್ರಿಯೆಯಲ್ಲಿ ಕಾಣುತ್ತೇವೆ. ಯಾವ ವಿಧದ ರಾಸಾಯನಿಕ ಅಂತ ಕೇಳಿದಾಗ ಇದು ನೋಡಿ, ಇದು ರಾಸಾಯನಿಕ ದ್ವಿವಿಭಜನೆಯಲ್ಲಿ ನಾವು ಇದನ್ನು ಕಾಣ್ಬೋದು. ರಾಸಾಯನಿಕ ದ್ವಿವಿಭಜನೆ. ನೆಕ್ಸ್ಟ್ ನೋಡಿ, ಈಗ ಬಯಾಲಜಿ ಅಂದರೆ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಯಾಟ್ ಪೇಪರನ್ನು, ಈಗ ಮಾಡೆಲ್ ಪೇಪರನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ವ್ಯಾಲ್ವ್ಯಾಕ್ಸ್ ಮತ್ತು ಪ್ಯಾಂಡೋರಿಯಾ ಇವು ಏನಾಗಿರ್ತವೆ ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಇವು ವಸಾಹತುಗಳಲ್ಲಿ ಜೀವಿಸುವ ಏಕಕೋಶ ಜೀವಿಗಳಾಗಿರ್ತವೆ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ತೆಂಗಿನ ನಾರು ಯಾವುದಕ್ಕೆ ಉದಾಹರಣೆಯಾಗಿದೆ? ತೆಂಗಿನ ನಾರು ಇದು ಆಧಾರ ಅಂಗಾಂಶಕ್ಕೆ ಉದಾಹರಣೆಯಾಗಿದೆ. ಆಧಾರ ಅಂಗಾಂಶ. ಓಕೆ. ನೆಕ್ಸ್ಟ್ ನೋಡಿ, ಕೆಳಗಿನವುಗಳಲ್ಲಿ ಪರಾವಲಂಬಿ ಜೀವಿಗಳ ಸರಿಯಾದ ಜೋಡಿ ಯಾವುದು? ಇಲ್ಲಿ ಸ್ವಪೋಷಕ ಪರಪೋಷಕ ಅಂತ ಬರ್ತವಲ್ಲ, ಅದೇ ಥರನೇ ಪರಾವಲಂಬಿ ಅಂದರೆ ಇನ್ನೊಂದು ಜೀವಿಯ ಮೇಲೆ ಅವಲಂಬಿತವಾಗಿರುವಂಥ ಒಂದು ಜೀವಿಗಳ ಸರಿಯಾದ ಗುಂಪು ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನೋಡಿ, ಕಸ್ಕ್ಯೂಟ ಲಾಡಿಹುಳು. ಓಕೆನಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಪ್ರೋಟೀನ್ ಸಂಶ್ಲೇಷಣೆಯ ಕ್ರಿಯೆಗೆ ಸಂಬಂಧಿಸಿದ್ದಲ್ಲ ಅಂತ ಕೇಳಿದ್ದಾರೆ. ಪ್ರೋಟೀನ್ ಇದಕ್ಕೆ ಆಪ್ಷನ್ ಸೆಂಟ್ರೋಲೋಮ್ ಸರಿಯಾದ ಉತ್ತರ. ಸೆಂಟ್ರೋಲೋಮ್. ಓಕೆ. ನೆಕ್ಸ್ಟ್ ನೋಡಿ, ವೈನ್ ತಯಾರಿಸಲು ದ್ರಾಕ್ಷಾರಸಕ್ಕೆ ಈಸ್ಟ್ ಸೇರಿಸಿ ಬಹಳ ದಿನಗಳ ಕಾಲ ಸಂರಕ್ಷಿಸಲಾಯಿತು. ಈ ಪ್ರಕ್ರಿಯೆ ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಮ್ಲಜನಕ ರಹಿತ ಉಸಿರಾಟ ಆಗಿರ್ತದೆ. ಓಕೆ. ನೆಕ್ಸ್ಟ್ ನೋಡಿ, ಪ್ರಾಣಿಗಳಿಗೆ ಹೋಲಿಸಿದಾಗ ಸಸ್ಯಗಳಲ್ಲಿ ವಿಸರ್ಜನಾ ವಸ್ತುಗಳು ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿಯಾಗುತ್ತವೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ, ಸಸ್ಯಗಳಲ್ಲಿ ಸ್ನಾಯು ಚಟುವಟಿಕೆ ಇಲ್ಲದಿರುವುದು. ನಾವು ವೇಗವಾಗಿ ಓಡುವಾಗ ಉಸಿರಾಟದ ವೇಗವು ಹೆಚ್ಚುತ್ತದೆ ಮತ್ತು ಹೃದಯದ ಬಡಿತವು ಹೆಚ್ಚಾಗುತ್ತದೆ. ಈ ಸಹಕಾರವನ್ನು ಸಾಧ್ಯವಾಗಿಸುವುದು ಯಾವುದು ಅಂತ ಕೇಳಿದರೆ ನರವ್ಯೂಹ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್ ನೋಡಿ, ಆಂತರಿಕ ಗರ್ಭಧಾರಣೆಗೆ ಯಾವ ಜೀವಿಗಳಲ್ಲಿ ನಡೆಯುವುದಿಲ್ಲ ಅಂತ ಕೇಳಿದ್ದಾರೆ. ಆಂತರಿಕ ಗರ್ಭಧಾರಣೆ ಆಪ್ಷನ್ ಬಿ, ಮೀನುಗಳು ಮತ್ತು ಕಪ್ಪೆಗಳಲ್ಲಿ ಆಂತರಿಕ ಗರ್ಭಧಾರಣೆಗಳು ನಡೆಯುವುದಿಲ್ಲ. ಓಕೆ. ನೆಕ್ಸ್ಟ್ ನೋಡೋಣ, ಸಮುದ್ರ ತೀರದ ಪ್ರದೇಶಗಳ ಮಣ್ಣು, ನೀರು ಮತ್ತು ಆಹಾರದಲ್ಲಿ ಅಯೋಡಿನ್ ಅಂಶವು ಹೆಚ್ಚಾಗಿರುವ ಕಾರಣ ಈ ಪ್ರದೇಶಗಳಲ್ಲಿ ವಾಸಿಸುವ ಜನರಿಗೆ ಸಾಮಾನ್ಯವಾಗಿ ಈ ರೋಗ ಬರುವುದಿಲ್ಲ. ಯಾವ ರೋಗ ಬರುವುದಿಲ್ಲ? ಪ್ರಶ್ನೆಯನ್ನು ಸರಿಯಾಗಿ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾವ ರೋಗ ಬರುವುದಿಲ್ಲ ಅಂತ ಕೇಳಿದಾಗ ಆಪ್ಷನ್ ನೋಡಿ, ಗಾಯಿಟರ್ ರೋಗ ಸಾಮಾನ್ಯವಾಗಿ ಬರುವುದಿಲ್ಲ. ಯಾವುದು? ಗಳಗಂಡ ರೋಗ. ಅಯೋಡಿನ್ ಕೊರತೆಯಿಂದ ಬರುವಂಥ ರೋಗ ಯಾವುದು ಅಂತ ಕೇಳಿದಾಗ ಅದು ಗಳಗಂಡ ರೋಗ. ಆ ರೋಗ ಸಾಮಾನ್ಯವಾಗಿ ಬರುವುದಿಲ್ಲ. ನೆಕ್ಸ್ಟ್ ನೋಡಿ, ಕಪ್ಪು ಮಣ್ಣು ಕೃಷಿಗೆ ಅತ್ಯಂತ ಸೂಕ್ತ. ಇದಕ್ಕೆ ಕಾರಣ ಇದು. ಕಪ್ಪು ಮಣ್ಣು, ನಾವು ಮಣ್ಣಲ್ಲಿ ಜಂಬಿಟ್ಟಿಗೆ ಮಣ್ಣು, ರೇಗರ್ ಮಣ್ಣು, ಈ ಥರ ಮೆಕ್ಕಲ ಮಣ್ಣು, ಈ ಥರ ನಾವು ಸಾಕಷ್ಟು ವಿಧಗಳನ್ನು ನಾವು ನೋಡ್ಬೋದು. ಅದರೊಳಗೆ ಈ ಕಪ್ಪು ಮಣ್ಣು ಇದಕ್ಕೆ ಕೃಷಿಗೆ ಅತ್ಯಂತ ಸೂಕ್ತ ಅನ್ನಲಿಕ್ಕೆ ಕಾರಣ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಹೆಚ್ಚು ತೇವಾಂಶ ಮತ್ತು ಸಾವಯವ ವಸ್ತುಗಳನ್ನು ಹೊಂದಿರುವಂಥದ್ದು. ತೇವಾಂಶ, ತಂಪಾಗಿರುವಂಥದ್ದು. ಹೌದಾ? ಹಾಗೆ ಜೀವಿಗಳು ಹಾಗೂ ಅವುಗಳ ವೈಜ್ಞಾನಿಕ ಹೆಸರುಗಳ ಸರಿಯಾದ ಹೊಂದಾಣಿಕೆ ಯಾವುದು? ವೈಜ್ಞಾನಿಕ ನಾಯಿನಡಿ ಇಕ್ವಸ್ ಕ್ಯಾಬಾಲಸ್, ಅರಳಿಮರ ಇಕ್ವಸ್ ಅಸಿನಸ್, ಕುದುರೆ ಫೈಕಸ್ ರಿಲಿಜಿಯೋಸಾ, ಕತ್ತೆ ಕ್ಯಾನಿಸ್ ಪೆಮಿಲಿಯಾರಿಸ್ ಅಂತ ಇದೆ ನೋಡಿ. ಇದಕ್ಕೆ ಸರಿಯಾದ ಗುಂಪು ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ. ಓಕೆ. ನೆಕ್ಸ್ಟ್ ನೋಡಿ, ಮೈಟೋಕಾಂಡ್ರಿಯಾದ ಮಾತೃಕೆಯಿಂದ ಪ್ಲಾಸ್ಟಿಡ್ನ ಮಾತೃಕೆಗೆ ಒಂದು ಜೈವಿಕ ಅಣುವು ಚಲಿಸಬೇಕಾಗಿದೆ.
ಇದು ಹಾದು ಹೋಗಿರಬೇಕಾಗಿರುವ ಪೊರೆಗಳ ಸಂಖ್ಯೆ ಎಷ್ಟು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 4 ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡೋಣ. ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಪೇಪರ್ನೀಗ ಸಾಲ್ವ್ ಮಾಡ್ತಾ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ವಿದೇಶಿ ಸಾಹಿತ್ಯಕ್ಕೆ ಉದಾಹರಣೆಯಾಗಿದೆ? ಇನ್ನು ಸಾಹಿತ್ಯಗಳಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯ ಅಂತ ಬರ್ತವೆ. ಇದರೊಳಗೆ ವಿದೇಶಿಯ ಸಾಹಿತ್ಯಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ, ಇದು ಇಂಡಿಕಾ. ಮೆಗಾಸ್ತಾನಿಸ್ನ ಇಂಡಿಕಾ, ಮೆಗಾಸ್ತಾನಿಸ್ ಈತನ ಕೃತಿಯಾದಂತ ಕೇಳಿದಾಗ ಇಂಡಿಕಾ. ಓಕೆನಾ. ನೆಕ್ಸ್ಟ್ ನೋಡಿ, ಭಾರತ ದೇಶವನ್ನು ಮಾಳ್ವ ಮತ್ತು ದಕ್ಕನ್ ಪ್ರಸ್ಥಭೂಮಿ ಎಂಬ 2 ಭಾಗಗಳನ್ನಾಗಿ ವಿಂಗಡಿಸುವಂತಹ ನದಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ನರ್ಮದಾ ನದಿ. ಭಾರತವನ್ನು ಮಾಳ್ವ ಮತ್ತು ದಕ್ಕನ್ ಪ್ರಸ್ಥಭೂಮಿ ಅಂತಂತೇಳಿ ಮಾಡುವಂಥ ಒಂದು ನದಿಯಾದಂಥ ನರ್ಮದಾ ನದಿ. ಓಕೆನಾ. ಈ ಕೆಳಗಿನಗಳಲ್ಲಿ ಗಳನ್ನು ಹೊಂದಿಸಿದಾಗ ಸರಿ ಹೊಂದುವಂತಹ ಸೂಚಿ ಯಾವುದು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ ಆಪ್ಷನ್ 3. ನೋಡಿ ಇಲ್ಲಿ ಪಟ್ಟಿಯದೊಳಗೆ ಡಾಂಟೆ, ಲಿಯೋನಾರ್ಡೋ ಡಾ ವಿನ್ಸಿ, ಗ್ಯಾಲಿಲಿಯೋ, ಮೈಕೆಲೆಂಜಲೋ ಇದೆ. ಈ ಕಡೆ ಪಟ್ಟಿ ಬಿದೊಳಗೆ ಅಂತಿಮ ಭೋಜನ, ಟೆಲಿಸ್ಕೋಪ್, ಹಾಗೆ ಡೆಕಮರನ್ ಕಥೆಗಳು, ಹಾಗೆ ಡಿವೈನ್ ಕಾಮಿಡಿ, ಪಯೇಟಾ ಅಂತ ಇದೆ. ನೋಡಿ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ ಆಪ್ಷನ್ 3 ರೈಟ್ ಆನ್ಸರ್. ಓಕೆನಾ. ಇದನ್ನು ವಿಡಿಯೋ ಬೇಕಾದ್ರೆ ಪಾಸ್ ಮಾಡ್ಕೊಂಡು ಅದನ್ನ ನೀವು ಕ್ರಮವಾಗಿ ನೋಟ್ ಮಾಡಿ ಇಟ್ಕೊಳ್ಳಿ. ಓಕೆನಾ. ನಗರ ನಾಗರಿಕತೆಯ ಸಂಶೋಧನಾ ಸಂದರ್ಭದಲ್ಲಿ ಈಜುವ ಕೊಳ ಕಂಡು ಬಂದಿರುವಂತಹ ನಗರ ಯಾವುದು? ಈಜುವ ಕೊಳ ಎಲ್ಲಿ ಕಂಡು ಬಂದಿದೆ ಅಂತ ಕೇಳಿದ್ದಾರೆ. ಸೊ ನೋಡಿ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೊಹೆಂಜೊದಾರೋ, ಸತ್ತವರ ದಿಬ್ಬ ಅಂತಂತ ಹೇಳ್ತೀವಲ್ಲ, ಮೊಹೆಂಜೊದಾರೋ. ಓಕೆ, ನೆಕ್ಸ್ಟ್ ನೋಡಿ, ಈ ಕೆಳಗಿನ 2 ವ್ಯಾಖ್ಯೆಗಳಿಗೆ ಸರಿ ಹೊಂದುವ ಆಯ್ಕೆ ಯಾವುದು ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ನೋಡಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 1 ಎ ಮತ್ತು ಬಿ ಸರಿ. ನೆಕ್ಸ್ಟ್ ನೋಡಿ, ಟಿಪ್ಪು ಸುಲ್ತಾನ್ ಫ್ರೆಂಚ್ ಕಾರ್ಯಕರ್ತರ ಸಹಾಯವನ್ನು ಕೋರಿದ್ದು ವೆಲ್ಲೆಸ್ಲಿಗೆ ಇಷ್ಟವಾಗಲಿಲ್ಲ, ಕಾರಣ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನೋಡಿ, ಟಿಪ್ಪುವಿಗೆ ಹೋರಾಡುವ ಆತ್ಮವಿಶ್ವಾಸ ಹೆಚ್ಚಾಗುವುದೆಂದು. ರೋಮನ್ನರ ಆಳ್ವಿಕೆಯ ಕಾಲದಲ್ಲಿ ಅಭಿವೃದ್ಧಿಯಾದ ಭಾಷೆ ಯಾವುದು? ರೋಮನ್ನರ ಒಂದು ಆಳ್ವಿಕೆ ಅಭಿವೃದ್ಧಿ ಲ್ಯಾಟಿನ್ ಭಾಷೆ ಅಭಿವೃದ್ಧಿ ಆಯಿತು, ಲ್ಯಾಟಿನ್ ಭಾಷೆ. ಹಾಗೆ ವಿದ್ಯಾರ್ಥಿಗಳೇ, ಯಾರು ಕ್ಲಾಸನ್ನು ಕೇಳ್ತಾ ಇದ್ದಾರೆ ಇದುವರೆಗೂ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರೂ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯವಾದ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ಮೌರ್ಯ ಡೈನೆಸ್ಟಿ ಸ್ಥಾಪಕ ಯಾರು ಅಂತ ಕೇಳಿದ್ದಾರೆ. ದ ರೈಟ್ ಆನ್ಸರ್ ಇಸ್ ನೋಡಿ ಯಾರು? ಚಂದ್ರಗುಪ್ತ ಮೌರ್ಯ. ಓಕೆ, ನೆಕ್ಸ್ಟ್ ನೋಡೋಣ. ಚೀನಾ ನಾಗರಿಕತೆ ಹೊಯಾಂಗೋ ನದಿಯಲ್ಲಿ ಆರಂಭವಾಯಿತು, ಈಜಿಪ್ಟ್ ನಾಗರಿಕತೆ ಎಲ್ಲಿ ಆರಂಭವಾಯಿತು ಅಂತ ಕೇಳಿದ್ದಾರೆ. ಹೌದಾ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ನೈಲ್ ನದಿ ತೀರದಲ್ಲಿ. ನೆಕ್ಸ್ಟ್ ನೋಡಿ, ಆಸೆಯ ವಿಮುಕ್ತಿಗಾಗಿ ಅಷ್ಟಾಂಗಿಕ ಮಾರ್ಗವನ್ನು ಬೋಧಿಸಿದವರು ಯಾರು? ಗೌತಮ ಬುದ್ಧ. ಈಗ ಭೂಗೋಳ ಮತ್ತು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು? ಸರಿಯಾದ ಉತ್ತರ ಸುಪೇರಿಯರ್ ಸರೋವರ. ನೆಕ್ಸ್ಟ್ ನೋಡಿ, ಕೋಸಿ ಯುಸ್ಕೋಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಸರಿಯಾದ ಉತ್ತರ ಇದು ಅತಿ ಎತ್ತರವಾದ ಶಿಖರವಾಗಿದೆ. ನೆಕ್ಸ್ಟ್ ನೋಡಿ, ಅಂಟಾರ್ಟಿಕಾ ಖಂಡದಲ್ಲಿರುವ ಭಾರತೀಯ ವೈಜ್ಞಾನಿಕ ಅಧ್ಯಯನ ಕೇಂದ್ರ ಇರುವಂತಹ ಪ್ರದೇಶ ಯಾವುದು? ಮೈತ್ರಿ. ನೆಕ್ಸ್ಟ್ ನೋಡಿ, 2 ಅಕ್ಷಾಂಶಗಳ ನಡುವಿನ ಅಂತರ ಸುಮಾರು 110.4 ಕಿಲೋಮೀಟರ್ ಆದರೆ 2 ರೇಖಾಂಶಗಳ ನಡುವಿನ ಅಂತರ ಎಷ್ಟು? ನಿಮ್ಗೆ ಗೊತ್ತಿದೆ, ಒಂದು ಭೂಮಿಯ ಮೇಲೆ ನಾವು ಒಂದು ಭೂಮಿ ಅಂತ ತಿಳ್ಕೊಳ್ಳಿ, ಕಾಲ್ಪನಿಕವಾಗಿ ನಾವು ಅಕ್ಷಾಂಶ ಮತ್ತು ರೇಖಾಂಶ, ಇದು ರೇಖಾಂಶ, ಹೌದಾ? ಇದು ರೇಖಾಂಶ. ಹಾಗೆ ಅಕ್ಷಾಂಶ ಯಾವುದು ಹೇಳಿ? ಓಕೆ, ಇದು ಅಕ್ಷಾಂಶ. ಹಾಗಿದ್ರೆ ಇಲ್ಲಿ ಅಂತ ಕೇಳಿದ್ದಾರೆ ನೋಡಿ, ಇವುಗಳ ಒಂದು ನಡುವಿನ ಅಂತರ ಅಂತ ಕೇಳಿದ್ದಾರೆ ನೋಡಿ. ಯಾವುದ್ರೊಳಗೆ? ರೇಖಾಂಶಗಳ ನಡುವಿನ ಒಂದು ಅಂತರ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನೋಡಿ, ಅಂತರ ಅಂತ ಕೇಳಿದಾಗ 111 ಕಿಲೋಮೀಟರ್, 111. ಹಾಗೆ ಅಕ್ಷಾಂಶ ಅಂತ ಕೇಳಿದಾಗ
110.4. ನೆಕ್ಸ್ಟ್ ನೋಡಿ, ಭಾರತದ ಪ್ರಮಾಣಿತ ವೇಳೆ 82 ಪೂರ್ವ ರೇಖಾಂಶದಲ್ಲಿ ಬೆಳಿಗ್ಗೆ 6 ಗಂಟೆಯಾಗಿದ್ದರೆ 105 ಡಿಗ್ರಿ ಪೂರ್ವ ರೇಖಾಂಶದಲ್ಲಿರುವ ಒಂದು ಪ್ರದೇಶದಲ್ಲಿನ ಸಮಯ ಏನಾಗಿರ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ 7:30 ಗಂಟೆ ಬೆಳಿಗ್ಗೆ, ಅಂದರೆ AM ಆಗಿರ್ತದೆ. ಓಕೆ, ನೆಕ್ಸ್ಟ್ ನೋಡಿ, ಕೆಂಪು ಮಣ್ಣು ಕೆಂಪಾಗಿರಲು ಕಾರಣ ಅದರಲ್ಲಿನ ಕಬ್ಬಿಣದ ಆಕ್ಸೈಡ್, ಇದು ಶಿಥಿಲೀಕರಣಕ್ಕೆ ಉದಾಹರಣೆಯಾಗಿದೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ರಾಸಾಯನಿಕ ಶಿಥಿಲೀಕರಣ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಭೂಮಿಯ ವ್ಯಾಸವು ಚಂದ್ರನ ವ್ಯಾಸಕ್ಕಿಂತ ಸುಮಾರು 4 ಪಟ್ಟು ದೊಡ್ಡದಾಗಿದೆ ಹಾಗೂ ಸೂರ್ಯನಿಗಿಂತ 107 ಪಟ್ಟು ಚಿಕ್ಕದಾಗಿದೆ. ಅಂದರೆ ಚಂದ್ರನ ವ್ಯಾಸವು ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನೋಡಿ, ಈ ಒಂದು ಪ್ರಶ್ನೆಗೆ ಸೂರ್ಯನಿಗಿಂತ 428 ಪಟ್ಟು ಚಿಕ್ಕದಾಗಿದೆ. ನೆಕ್ಸ್ಟ್ ನೋಡಿ, ಅಂಟಾರ್ಟಿಕ್ ಸಾಗರವು ಅತಿ ಚಿಕ್ಕದು ಮತ್ತು ಕಡಿಮೆ ಆಳ ಹೊಂದಿದೆ, ಆದರೆ ಅತಿ ದೊಡ್ಡ ಮತ್ತು ಆಳವುಳ್ಳ ಸಾಗರ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಪೆಸಿಫಿಕ್ ಸಾಗರ. ನೆಕ್ಸ್ಟ್ ನೋಡಿ, ಭಾರತವು 6 ಡಿಗ್ರಿ ಉತ್ತರದಿಂದ 37 ಡಿಗ್ರಿ ಅಕ್ಷಾಂಶದ ನಡುವೆ ಹಬ್ಬಿದೆ. ಆದುದರಿಂದ ಭಾರತವು ಈ ಕೆಳಗಿನ ಯಾವ ವಲಯಗಳಲ್ಲಿ ಹಬ್ಬಿದೆ ಅಂತ ಇದೆ. ಸರಿಯಾದ ಉತ್ತರ ಉಷ್ಣವಲಯ ಮತ್ತು ಸಮಶೀತೋಷ್ಣ ವಲಯ. ನೆಕ್ಸ್ಟ್ ನೋಡೋಣ, ಎ ಪಟ್ಟಿಯಲ್ಲಿ ಅಗ್ನಿ ಪರ್ವತಗಳನ್ನು, ಬಿ ಪಟ್ಟಿಯಲ್ಲಿ ಅವುಗಳಿರುವ ಪ್ರದೇಶಗಳನ್ನು ಸೂಚಿಸಲಾಗಿದೆ. ಇವುಗಳ ಸರಿಹೊಂದುವ ಉತ್ತರವನ್ನು ಆಯ್ಕೆ ಮಾಡಿ. ಇದನ್ನು ಹೊಂದಿಸಿ ಬರಿಬೇಕು. ಹೌದಾ? ನೋಡಿ, ಎ ಪಟ್ಟಿ ಮತ್ತು ಬಿ ಪಟ್ಟಿ ಅಂತ ಇದೆ. ನೋಡಿ, ಇದನ್ನು ಕರೆಕ್ಟಾಗಿ ಹೊಂದಿಸಿ ಬರೆದಾಗ ನಮಗೆ ಆಪ್ಷನ್ ಎ ಅಂದರೆ A4 ಯಾವುದಳಿಲಿ A4 ಅಂತ ಇದೆ. ನೋಡಿ, ಇಲ್ಲಿ ವೆಸುವಿಯಸ್ ಅಂದರೆ ಇಟಲಿ. ಹಾಗೆ ನೆಕ್ಸ್ಟ್ ನೋಡಿ, B3 ಅಂತ ಇದೆ. ಬಿ ಕ್ರಕಟೋವಾ ಅಂತಂದರೆ ಇಂಡೋನೇಷ್ಯಾ. ನೆಕ್ಸ್ಟ್ ನೋಡಿ, C1 ಮೌಂಟ್ ಪೀಲಿ ಯಾವುದು? ವೆಸ್ಟ್ ಇಂಡೀಸ್. ನೆಕ್ಸ್ಟ್ ನೋಡಿ, ಇನ್ನೊಂದು ಯಾವುದು ಉಳಿತು? ಪಿಜುಮಿಯಾ ಯಾವುದು ಉಳಿತು? ಜಪಾನ್. ಓಕೆನಾ? ನೆಕ್ಸ್ಟ್ ನೋಡೋಣ, ಹಣದ ಪ್ರತಿಫಲಕ್ಕಾಗಿ ಮಾಡುವ ದೈಹಿಕ ಮತ್ತು ಬೌದ್ಧಿಕ ಕೆಲಸಕ್ಕಿರುವ ಮತ್ತೊಂದು ಹೆಸರು ಏನು ಅಂತ ಇದೆ. ಸರಿಯಾದ ಉತ್ತರ ಶ್ರಮ. ಓಕೆ, ನೆಕ್ಸ್ಟ್ ನೋಡಿ, ಉತ್ಪಾದನಾ ಚಟುವಟಿಕೆಯಲ್ಲಿ ಸಂಘಟನಾಕಾರ, ಕಾರ್ಮಿಕ, ವ್ಯವಸ್ಥಾಪಕ, ಉದ್ಯಮ ಸಾಹಸಿ, ಪ್ರವರ್ತಕ ಇವರೆಲ್ಲರೂ ಸೇರಿ ಆಗುವುದು ಏನು ಅಂತ ಇದೆ. ಸರಿಯಾದ ಉತ್ತರ ನೋಡಿ ಮಾನವ ಬಂಡವಾಳ. ಸರಿಯಾದ ಉತ್ತರ ಮಾನವ ಬಂಡವಾಳ. ನೆಕ್ಸ್ಟ್ ನೋಡಿ, ಒಂದು ದೇಶವು ತನ್ನ ಬಳಕೆಗಾಗಿ ಬೇರೆ ದೇಶದಿಂದ ಸರಕನ್ನು ಕೊಳ್ಳುತ್ತದೆ. ಈ ಪ್ರಕ್ರಿಯೆಯನ್ನು ತಿಳಿಸುವಂತಹ ಪದ ಯಾವುದು? ಆಮದು. ಸರಿಯಾದ ಉತ್ತರ ಆಮದು. ನೆಕ್ಸ್ಟ್ ನೋಡಿ, ಉದ್ಯೋಗಪತಿ ಎಂಬ ಪದಕ್ಕೆ ಸರಿ ಹೊಂದುವಂತಹ ಹೇಳಿಕೆ ಅಥವಾ ಹೇಳಿಕೆ ಯಾವುದು ಅಂತಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ, ಜನರನ್ನು ಕೆಲಸಕ್ಕಾಗಿ ಸೇರಿಸಿಕೊಳ್ಳುವವನು, ಜನರನ್ನು ಕೆಲಸಕ್ಕಾಗಿ ಸೇರಿಸಿಕೊಳ್ಳುವವನಿಗೆ. ಓಕೆನಾ? ನೆಕ್ಸ್ಟ್ ನೋಡಿ, ಬೌದ್ಧಿಕ ಶ್ರಮಕ್ಕೆ ಸರಿ ಹೊಂದುವಂತಹ ಗುಂಪು ಯಾವುದು? ಇದರೊಳಗೆ ಯಾವ ಗುಂಪು ಒಂದು ಬೌದ್ಧಿಕ ಶ್ರಮಕ್ಕೆ ಸರಿ ಹೊಂದುತ್ತದೆ ಅಂತ ಕೇಳಿದ್ದಾರೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಶಿಕ್ಷಕರು, ವೈದ್ಯರು, ವಕೀಲರು. ನೆಕ್ಸ್ಟ್ ನೋಡಿ, ಈಗ ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ಇದರ ಬಗ್ಗೆ ಒಂದು ಮಾಡೆಲ್ ಕ್ವಶನ್ಸ್ಗಳನ್ನು ಈಗ ನೋಡ್ತಾ ಹೋಗೋಣ. ಹಾಗೆ ನಿಮ್ಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಬೇಕು ಆದಲ್ಲಿ ನಮ್ಮ ಒಂದು ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿದ್ಯಾರ್ಥಿಗಳೇ. ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸನ್ನು ಶೇರ್ ಮಾಡಿ, ಹಾಗೆ ಲೈಕನ್ನು ಕೊಡಿ. ಸಾರ್ಕ್ನ ಗುಂಪಿಗೆ ಸೇರಲಿದ ಸದಸ್ಯ ರಾಷ್ಟ್ರವನ್ನು ಗುರುತಿಸಿ ಅಂತ ಇದೆ. ಸಾರ್ಕ್ನ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಜಪಾನ್. ನೆಕ್ಸ್ಟ್ ನೋಡಿ, ವಿಶ್ವಸಂಸ್ಥೆಯಲ್ಲಿ ವಿಟೋ ಅಧಿಕಾರ ಹೊಂದಿರುವವರು ಯಾರು ಅಂತ ಇದೆ. ವಿಶ್ವಸಂಸ್ಥೆಯಲ್ಲಿ ವಿಟೋ ಅಧಿಕಾರ ಭದ್ರತಾ ಮಂಡಳಿಯ ಕಾಯಂ ಸದಸ್ಯರು. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಈ ಕೆಳಗಿನ ಯಾವ ಒಂದು ಸಂದರ್ಭವು ಗ್ರಾಹಕ ನ್ಯಾಯಾಲಯದಲ್ಲಿ ದೂರನ್ನು ಸಲ್ಲಿಸಲು ಅವಕಾಶ ಮಾಡಿಕೊಡುತ್ತದೆ ಅಂತ ಇದೆ. ನೋಡಿ, ಇದಕ್ಕೆ ಗ್ರಾಹಕನು ತಾನು ಪಾವತಿಸಿದ ಹಣಕ್ಕೆ ಅನುಗುಣವಾಗಿ
ಸೂಕ್ತ ಸೇವೆ ಅಥವಾ ವಸ್ತುಗಳು ದೊರೆಯದೇ ಇರುವಂಥ ಸಂದರ್ಭದಲ್ಲಿ ಅವನು ಗ್ರಾಹಕ ನ್ಯಾಯಾಲಯಕ್ಕೆ ಅಥವಾ ಗ್ರಾಹಕ ಸಂರಕ್ಷಣಾ ನ್ಯಾಯಾಲಯಕ್ಕೆ ಅವನು ದೂರನ್ನು ಸಲ್ಲಿಸಬಹುದು. ನೆಕ್ಸ್ಟ್ ನೋಡಿ, ನಾನು ಭಾರತದಲ್ಲಿ ಜನಿಸಿರುತ್ತೇನೆ. ನನ್ನ ತಂದೆ ಹಾಗೂ ನನ್ನ ತಾಯಿ ಭಾರತೀಯವರು. ನಾನು ಭಾರತದ ಪೌರನಾಗಿರುತ್ತೇನೆ. ನಾನು ಭಾರತದ ಪೌರತ್ವವನ್ನು ಈ ಕೆಳಗಿನ ಯಾವ ಒಂದು ವಿಧಾನದ ಮೂಲಕ ಪಡೆದಿರುತ್ತೇನೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಜನ್ಮದತ್ತ ಪೌರತ್ವದ ಮೂಲಕ. ಜನ್ಮದತ್ತ ಪೌರತ್ವ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಅರಿಸ್ಟಾಟಲನಿಗೆ ರಾಜ್ಯಶಾಸ್ತ್ರದ ಪಿತಾಮಹ ಎಂದು ಗೌರವ ನೀಡಲಾಗಿದೆ ಏಕೆಂದರೆ ಅಂತ ಕೇಳಿದ್ದಾರೆ. ಇದಕ್ಕೆ ಆತನಿಗೆ ಯಾಕಂತಂದರೆ ರಾಜ್ಯಶಾಸ್ತ್ರ ಅಧ್ಯಯನವನ್ನು ಕ್ರಮಬದ್ಧಗೊಳಿಸಿ ಬೆಳವಣಿಗೆ ಹಾಗೂ ಅಭಿವೃದ್ಧಿಗೆ ಮಹತ್ತರ ಕೊಡುಗೆ ನೀಡಿರುತ್ತಾರೆ ಇವರು. ಯಾರು? ಅರಿಸ್ಟಾಟಲ್ ಇವರು. ಕೆಳಗಿನ ಯಾವ ಒಂದು ಹೇಳಿಕೆಯು ರಾಜ್ಯಶಾಸ್ತ್ರ ಎಂಬ ಅಧ್ಯಯನಕ್ಕೆ ಸರಿ ಹೊಂದುವುದಿಲ್ಲ ಅಂತ ಇದೆ. ಇದಕ್ಕೆ ಸರಿಯಾದ ರಾಜ್ಯಶಾಸ್ತ್ರವು ಇಂದಿನ ರಾಜಕೀಯ ಪಕ್ಷಗಳ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡುತ್ತದೆ. ನೆಕ್ಸ್ಟ್ ನೋಡಿ, ರಾಷ್ಟ್ರದ ಪೌರರು ಮೂಲಭೂತ ಕರ್ತವ್ಯಗಳನ್ನು ನಿರ್ವಹಿಸಬೇಕು ಏಕೆಂದರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನೋಡಿ, ಅವರ ಸಮುದಾಯ ರಾಷ್ಟ್ರದ ಸ್ವಂತ ಪ್ರಗತಿಗೆ ಇವು ಸಹಾಯ ಮಾಡುತ್ತವೆ. ನೆಕ್ಸ್ಟ್ ನೋಡಿ, ರಾಜ್ಯಶಾಸ್ತ್ರದ ಜ್ಞಾನವು ಉತ್ತಮ ನಾಗರಿಕರು ಹಾಗೂ ನೌಕರರಿಗೆ ಹೆಚ್ಚು ಉಪಯೋಗಕಾರಿ ಏಕೆಂದರೆ ಅಂತ ಕೇಳಿದ್ದಾರೆ. ಜನರ ಸಮಸ್ಯೆಗಳನ್ನು ತಿಳಿದು ಪರಿಣಾಮಕಾರಿಯಾದ ಪರಿಹಾರ ಕ್ರಮಗಳನ್ನು ಅನುಸರಿಸಲು ಇದು ಸಹಾಯವಾಗುತ್ತದೆ. ನೆಕ್ಸ್ಟ್ ನೋಡಿ, ಭಾರತದಲ್ಲಿ ಒಂದು ಧರ್ಮದ ಜನರಿಗೆ ವಿಶೇಷ ಸ್ಥಾನವಿರುವುದಿಲ್ಲ. ಎಲ್ಲ ಧರ್ಮಗಳಿಗೂ ಸಮಾನ ಗೌರವ ಹಾಗೂ ಸ್ಥಾನಮಾನ ನೀಡಲಾಗಿದೆ. ಇಂತಹ ಒಂದು ಲಕ್ಷಣವನ್ನು ಹೊಂದಿರುವಂತಹ ರಾಷ್ಟ್ರಕ್ಕೆ ಮತ್ತೊಂದು ಹೆಸರು ಏನು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಜಾತ್ಯತೀತ ರಾಷ್ಟ್ರ ಅನ್ನೋದು ಸರಿಯಾದ ಉತ್ತರ. ಜಾತ್ಯತೀತ ರಾಷ್ಟ್ರ. ಒಂದು ಸಮಾಜದ ಸಂಸ್ಕೃತಿಯು ಮತ್ತೊಂದು ಸಮಾಜದ ಸಂಸ್ಕೃತಿಗಿಂತ ಭಿನ್ನವಾಗಿರುತ್ತದೆ. ಇದಕ್ಕೆ ಕಾರಣವೇನೆಂದರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನೋಡಿ, ಇದಕ್ಕೆ ಸರಿಯಾದ ಉತ್ತರ ಭೌಗೋಳಿಕ ರಚನೆ, ಪರಂಪರೆ ಹಾಗೂ ಜನರ ಅಗತ್ಯಗಳು ಹಾಗೂ ವ್ಯತ್ಯಾಸವಾಗಿರ್ತವೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ. ಓಕೆ ವಿದ್ಯಾರ್ಥಿಗಳು, ಇನ್ನಷ್ಟು ಕ್ವಶನ್ಸ್ಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಹಾಗೆ ಲೈವ್ ಕ್ಲಾಸಸ್ಗಳು ಎಲ್ಲ ರೀತಿಯ ಒಂದು ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಒಂದು ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.